ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು EduVibes Junction. ಓಕೆ, ನಮ್ಮ ಚಾನಲ್ನ ನೀವು PUCಗೆ KCET, ComedK ಆ್ಯಂಡ್ ಸಿಮಿಲರ್ ಎಕ್ಸಾಮ್ಸ್ಗೆ ಯೂಸ್ ಮಾಡ್ಕೊಳ್ಬೋದು. ಬಿಕಾಸ್ ಇಟ್ ಈಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದೀಸ್ ಎಕ್ಸಾಮ್ಸ್. ಓಕೆ, ನಾವು ಆಲ್ರೆಡಿ 2 ವಿಡಿಯೋಸ್ ರಿಲೇಟೆಡ್ ಟು ದ ಸಬ್ಜೆಕ್ಟ್ ಅಪ್ಲೋಡ್ ಮಾಡಿದ್ವಿ. ಅವು 2 ಸಿಲೆಬಸ್ ಇಂಟ್ರೊಡಕ್ಷನ್ ವಿಡಿಯೋಸ್ ಇದ್ವು. ಸೊ ಆನ್ ದ ಸಿಮಿಲರ್ ಲೈನ್ ಇದು ಒಂದು ವಿಡಿಯೋ ಕೂಡ ಸಿಲೆಬಸ್ ಇಂಟ್ರೊಡಕ್ಷನ್ ವಿಡಿಯೋ ಆಗಿರ್ತದೆ. ಓಕೆ, ಫಸ್ಟ್ ವಿಡಿಯೋ ಮ್ಯಾಥ್ಸ್ ಮೇಲಿತ್ತು, ಸೆಕೆಂಡ್ ವಿಡಿಯೋ ಕೆಮಿಸ್ಟ್ರಿ ಇಂಟ್ರೊಡಕ್ಷನ್ ಮೇಲಿತ್ತು. ಸೊ ಇದೊಂದು ವಿಡಿಯೋ ಫಿಸಿಕ್ಸ್ ಮೇಲೆ ಇರ್ತದೆ. ಓಕೆ, so let us get started. So ಇಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಓಕೆ, ಇದೊಂದು ಫಂಡಮೆಂಟಲ್ ಚಾಪ್ಟರ್. ಇದು ಈಗ ಮುಂದೆ ಬರುವಂಥ ಎಲ್ಲ ಟಾಪಿಕ್ಸ್ಗೆ ಭಾಳ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ ಆಗಿರ್ತದೆ. ಓಕೆ, ಇಲ್ಲಿ ಫಸ್ಟ್ ನಾವು ಬೇಸಿಕ್ ಕಾನ್ಸೆಪ್ಟ್ ಲೈಕ್ ಚಾರ್ಜ್ ಅಂದ್ರೇನು, ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ ಅಂದ್ರೇನು, ಸೊ ಇದನ್ನು ನೀವು 9th ಸ್ಟ್ಯಾಂಡರ್ಡಿಂದ ಕಲಿಲಿಕತ್ತೀರಿ. ಆದರೂ ಇಲ್ಲೇ ಒಂದ್ಸಲ ಬ್ರೀಫಾಗಿ ಹೇಳ್ಕೊಡ್ತೀವಿ. ಓಕೆ, ಸೊ ನಥಿಂಗ್ ಮೋರ್ ಟು ಲರ್ನ್ ಅವರ್ ಸಿಂಪಲ್ ಕಾನ್ಸೆಪ್ಟ್. ಸೊ ಸಿಂಪಲ್ ಕಾನ್ಸೆಪ್ಟ್ ಎಲ್ಲ ಸೇರಿ ಒಂದು ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್ ಆಗ್ತದೆ. ಸೊ ದಿಸ್ ಜರ್ನಿ ವಿಲ್ ಬಿ ಇಂಟ್ರೆಸ್ಟಿಂಗ್. ಓಕೆ, ಸೊ ನೀವು ನಮ್ಮ ಜೊತೆ ಈ ಜರ್ನಿನಲ್ಲಿ ಇರಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ರಷ್ಟೇ ಸಾಲದು, ನೀವು ಬೆಲ್ ನೋಟಿಫಿಕೇಶನ್ ಕೂಡ ಟರ್ನ್ ಆನ್ ಮಾಡಬೇಕಾಗ್ತದೆ. ಯಾಕಂದರೆ ನಾವು ವೀಡಿಯೋ ಬಿಟ್ಟಾಗೆಲ್ಲ ನಿಮ್ಗೆ ನೋಟಿಫೈ ಆಗಬೇಕು. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ. ಸೊ ಚಾರ್ಜಿಂದ ಬೇಸಿಕ್ ಪ್ರಾಪರ್ಟೀಸ್ ಏನಿರ್ತಾವೆ ಅದನ್ನು ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಓಕೆ, ಯಾಕಂದರೆ ಭಾಳ ಸಲ ಕೇಳಾರ ಎಕ್ಸಾಮ್ಸ್ನಲ್ಲಿ, PUC ನಲ್ಲಿ ಕೇಳಾರ, CET ನಲ್ಲೂ ಕ್ವಶನ್ಸ್ ಬಂದಿದ್ದಾವೆ. ಓಕೆ, ಸೊ ಭಾಳ ಲಕ್ಷ್ಯ ಕೊಡಬೇಕು ಈ ಟಾಪಿಕ್ ಮೇಲೆ. ನೆಕ್ಸ್ಟ್ ಕೂಲಮ್ಸ್ ಲಾ, ಇಟ್ ಈಸ್ ವೆರಿ ಈಸಿ, ಯಟ್ ಅದ್ರ ಮೇಲೆ ಸಿಂಪಲ್ ಕ್ವಶನ್ ಆಗ್ತವೆ, ಕಾಂಪ್ಲೆಕ್ಸ್ ಕ್ವಶನ್ಸು ಬರ್ತವೆ. ಕಾಂಪ್ಲೆಕ್ಸ್ ಕ್ವಶನ್ಸ್ ಆರ್ ಫಾರ್ JE ಒನ್ಸ್. ಓಕೆ, JE ಆರ್ ಟಾರ್ಗೆಟ್ ಮಾಡ್ತೀರಿ, ಅಲ್ಲಿ ಕಾಂಪ್ಲೆಕ್ಸ್ ಕ್ವಶನ್ಸ್ ಬರುವಂಥ ಸಾಧ್ಯತೆ ಕೂಡ ಇದೆ. ಓಕೆ, ಇಲ್ಲಾಂದ್ರೆ ಕೂಲಮ್ಸ್ ಲಾ ಮೇಲೆ ಭಾಳ ಸಿಂಪಲ್, ಥಿಯರಿ ಎಕ್ಸಾಮ್ದಾಗ ಭಾಳ ಸಿಂಪಲ್, ವಾಟ್ ಈಸ್ ಕೂಲಮ್ಸ್ ಲಾ. ಓಕೆ, ಅದನ್ನೊಂದು ಕೇಳಿ ಒಂದು ಫಾರ್ಮುಲಾ ಬರೀರಿ ಅಂತ ಅಷ್ಟೇ ಕೇಳ್ತಾರೆ. ಓಕೆ, ಆ್ಯಂಡ್ CET ನಲ್ಲಿ ಕೂಡ ಭಾಳ ಸಿಂಪಲ್ ಆಗಿರುವಂಥ ನಲ್ ಪಾಯಿಂಟ್ ಮೇಲೆ ಕೇಳ್ಬೋದು. ಓಕೆ, ನಾವು ಅದನ್ನೆಲ್ಲ ಮಾಡಿಸ್ತೀವಿ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಏನಂದರೆ ಫೋರ್ಸಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್. ಓಕೆ, ಒಂದು ಚಾರ್ಜ್ ಮತ್ತು ಚಾರ್ಜ್ ನಡಕಿನ ಟೈಪ್ಸ್ ಆಫ್ ಫೋರ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಓಕೆ, ರಿಪಲ್ಸಿವ್ ಆಯ್ತು, ಅಟ್ರಾಕ್ಟಿವ್ ಆಯ್ತು. ಓಕೆ, ಸೊ ಅವೆಲ್ಲ ಈ ಟಾಪಿಕ್ ಅಂಡರ್ ಬರ್ತಾವೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಆ್ಯಂಡ್ ಫೀಲ್ಡ್ ಲೈನ್ಸ್, ಅದ್ರ ಪ್ರಾಪರ್ಟೀಸ್ ಆರ್ ಇಂಪಾರ್ಟೆಂಟ್. ಓಕೆ, ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇನು, ಹೆಂಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಕಂಡು ಹಿಡಿಯೋದು, ಫಾರ್ಮುಲಾ ಇದೆ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಅಂತೂ ಥಿಯರಿ ಎಕ್ಸಾಮ್ದು ಫೇವ್ರೇಟ್ ಟಾಪಿಕ್ ಅದು, PUC ಎಕ್ಸಾಮ್ದು. ಓಕೆ, ಸೊ ಭಾಳ ಇಂಪಾರ್ಟೆಂಟ್, ಎಲ್ಲ ಮಾಡಿಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್, ಇದು ಕೂಡ ಇಂಪಾರ್ಟೆಂಟ್. ಓಕೆ, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇವನ್ನೆಲ್ಲ ಹೇಳ್ಕೊಡ್ತೀವಿ. ಎಲಿಮೆಂಟ್ ಹೆಂಗೆ ತೊಗೊಳ್ಳೋದು, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಎಲಿಮೆಂಟ್ ತೊಗೋಬೇಕಾಗ್ತೀನಿ ನೀವು. ಓಕೆ, ಎಲಿಮೆಂಟ್ ತೊಗೊಳ್ಳೋದೆಲ್ಲ ನಿಮ್ಗೆ ಕಲಿಸ್ತೀವಿ ಒಂದು ವಿಡಿಯೋದಾಗ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಗಾಸ್ ಲಾ. ಗಾಸ್ ಲಾ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್. ಅದರಿಂದ ಭಾಳಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬೇರೆ ಜಾಮೆಟ್ರಿ ಅನ್ಬಾರ್ದು, ಖರೆ 3 ಡೈಮೆನ್ಷನಲ್ ಸ್ಟ್ರಕ್ಚರ್ಸ್ದು ನಾವು ತೆಗಿಬೋದು. ಓಕೆ, 3D ಆ್ಯಂಡ್ ಜಾಮೆಟ್ರಿ. ಓಕೆ, ಫೈನ್, ಕೋಇನ್ಸೈಡ್ ಆಗ್ತಾವೆ. ಸೊ ಇಟ್ಸ್ ಫಿಸಿಕ್ಸ್. ಸೊ ಡೋಂಟ್ ಡೀಪ್ ಡೈವ್ ಇನ್ ಟು ಮ್ಯಾಥಮೆಟಿಕ್ಸ್ ಹಿಯರ್. ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಮಾತಾಡಲಿಕ್ಕಿದೆ ಈಗ ನಾನು. ಸೊ ಗಾಸ್ ಲಾ ಅದು ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ಅದರ ಅಪ್ಲಿಕೇಶನ್ ಭಾಳ ವೈಡರ್ ಆಗಿದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಗೋಯಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಸ್ ವೆಲ್. ಕೆಪಾಸಿಟೆನ್ಸ್ ಅಂತೂ ಭಾಳ ಫನ್ ಆಗಿರ್ತದೆ, ಸೇಮ್ ಲೈಕ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ನೀವು ಸಣ್ಣವ್ರದಾಗ ಅಂದರೆ 10th ದಾಗೆಲ್ಲ ಹೆಂಗೆ ಸಾಲ್ವ್ ಮಾಡ್ತಿದ್ರಿ ರೆಸಿಸ್ಟೆನ್ಸು ಇನ್ ಪ್ಯಾರಲಲ್ ಆ್ಯಂಡ್ ಸೀರೀಸ್. ಸೊ ಇಲ್ಲೂ ಒನ್ ಟೈಪ್ ಸೇಮ್ ಇರ್ತದೆ. ಸೇಮ್ ಅಂದರೆ ಅದೇ ಲೈನ್ಸ್ ಮೇಲೆ ಇರ್ತದೆ, ಅದರ ಅಪೋಸಿಟ್ ಅದೇ. ಓಕೆ, ನಾವು ಹೋದಂಗೆ ಗೊತ್ತಾಗ್ತೀನಿ ನಿಮಗೆ. ಈಗ ನಾನು ಒಂದು ಬ್ರೀಫ್ ಐಡಿಯಾ ಅಷ್ಟೇ ಕೊಡ್ತೀನಿ ಹೆಂಗಿರುತ್ತೆ ಅಂತ. ಸೊ ಸ್ಟಾರ್ಟಿಂಗ್ ಮತ್ತಾಗೇನು ಬೇಸಿಕ್ ಎಲ್ಲ. ಓಕೆ, ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಭಾಳ ಬೇಸಿಕ್ ಅದು. ಓಕೆ, ನೀವು ಸ್ಟಾರ್ಟಿಂಗ್ ಕಲಿತೀರಿ ಅದನ್ನು. ಆ್ಯಂಡ್ ಡೈಪೋಲ್ ಸಂಬಂಧ ಆ್ಯಂಡ್ ಸಿಸ್ಟಮ್ ಆಫ್ ಚಾರ್ಜಸ್ ಸ್ವಲ್ಪ PUC ಜಾಸ್ತಿ ಕೇಳಾರ ಅದನ್ನು ಪ್ರೀವಿಯಸ್ ಇಯರ್ದಾಗ. ಸೊ ಎಲ್ಲ ಮಾಡಿಸ್ತೇವೆ ನಿಮ್ಗೆ. ಆ್ಯಂಡ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಆರ್ ಆಲ್ಸೋ ಫೇವ್ರೇಟ್ ಟಾಪಿಕ್ಸ್ ಆಫ್ PUC. ಓಕೆ, ಆ್ಯಂಡ್ ಇವನ್ ಸಮಟೈಮ್ಸ್ KCET as well. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್, ಎಸ್, ಆ್ಯಂಡ್ ಎನರ್ಜಿ ಇನ್ ಎಕ್ಸ್ಟರ್ನಲ್ ಫೀಲ್ಡ್. ಓಕೆ, ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ಸ್, ಇವೆಲ್ಲ ಥಿಯರಾಟಿಕಲ್ ಟಾಪಿಕ್ಸು. ಆ್ಯಂಡ್ ಡೈಎಲೆಕ್ಟ್ರಿಕ್ ಆ್ಯಂಡ್ ಪೊಲರೈಸೇಷನ್, ಇವು ಟರ್ಮ್ಸ್ ಇಂಪಾರ್ಟೆಂಟ್ ಅದ, ನೆನ್ಪಿಟ್ಕೋರಿ. ಡೈಎಲೆಕ್ಟ್ರಿಕ್ಸ್ ಅಂದ್ರೇನು. ಓಕೆ, ಕೆಪಾಸಿಟರ್ ಡೆಫಿನೇಷನ್ ನೆನ್ಪಿಟ್ಕೋರಿ. ಕೆಪಾಸಿಟೆನ್ಸ್ ಅಂದ್ರೆ ಏನು ಗೊತ್ತಿರಲಿ. ಇಲ್ಲೇ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಮೋಸ್ಟ್ ಫೇಮಸ್ ಆ್ಯಂಡ್ ಮೋಸ್ಟ್ ಕಾಮನ್. ಓಕೆ, ಈ ಕೆಪಾಸಿಟೆನ್ಸ್ ಮೇಲೆ ಒಂದು ಕ್ವಶನ್ ಕೇಳಿಕ್ಕೆ ರೂಮ್ ಇತ್ತಂದ್ರೆ ದಟ್ ಈಸ್ ಫ್ರಮ್ ದಿಸ್ ಟಾಪಿಕ್. ಓಕೆ, ದಿಸ್ ಈಸ್ ಮಿನಿಮಮ್ ಇಷ್ಟೊಂದು ಗೊತ್ತಿರಬೇಕು ನಿಮ್ಮ ಕೆಪಾಸಿಟೆನ್ಸ್ ಟಾಪಿಕ್ದಾಗ. ಓಕೆ, ಸೊ ನಾವೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಿಮ್ಮದು ಕೆಲಸ ಏನಂದ್ರೆ ಅದನ್ನು ಫಾಲೋ ಮಾಡಿಕೊಂಡು ನಿಮ್ದು ಎಫರ್ಟ್ 100% ಹಾಕಿದರೆ ಡೆಫಿನೆಟ್ಲಿ ಯು ವಿಲ್ ಅಚೀವ್ ವಾಟ್ ಯು ವಾಂಟ್. ಓಕೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್, ಒಂದು ಫಾರ್ಮುಲಾ ಅದ ಮೋಸ್ಟ್ ಫೇಮಸ್, ನೀವು ಅದನ್ನು ಯಾವತ್ತೂ ಮರೆಯಂಗಿಲ್ಲ ಅಂತ ಫಾರ್ಮುಲಾ ಅದ. ಓಕೆ, ಯು ನೀಡ್ ನಾಟ್ ವರಿ ಅಬೌಟ್ ಇಟ್. ಉಳ್ಕೋದೆಲ್ಲ ಕೆಪಾಸಿಟರ್ ರಿಲೇಟೆಡ್ ಅವ, ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆ್ಯಂಡ್ ಆಲ್. ಓಕೆ, ಅದೊಂದು 3-4 ಫಾರ್ಮುಲಾಸ್ ಇದಾವೆ. ಅವ್ನು ನೆನ್ಪಿಟ್ಕೊಂಡ್ರೆ ಆರಾಮ್ KCET ಅಂತೂ ಆರಾಮ್ ಇದನ್ನು ಮಾಡ್ತೀರಿ. JEಗೆ ಯಾರು ಟಾರ್ಗೆಟ್ ಮಾಡಿರ್ತೀರಿ ಸ್ವಲ್ಪ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಕರೆಂಟ್ ಎಲೆಕ್ಟ್ರಿಸಿಟಿ ಭಾಳ ಮಂದಿದು ಇದು ಫೇವ್ರೇಟ್ ಟಾಪಿಕ್ ಇರ್ತದೆ, ಯಾಕಂದರೆ ಈಸಿ ಅದ. ಆ್ಯಂಡ್ ಸ್ಟಾರ್ಟಿಂಗ್ ಬೇಸಿಕ್ಸ್ ಅಗೇನ್, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ಆ್ಯಂಡ್ ಕಂಡಕ್ಟರ್ಸ್ ಒಳಗೆ ಹೆಂಗೆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತದೆ. ಸೊ ಇವೆಲ್ಲ ಸಿಂಪಲ್ ಥಿಂಗ್ಸ್. ಓಮ್ಸ್ ಲಾ ನೀವು ಅಗೇನ್ 9ದಾಗೆಲ್ಲ ಕಲ್ತೀರಿ. ಇಲ್ಲೇ ಸ್ವಲ್ಪ ಅಡ್ವಾನ್ಸ್ಮೆಂಟ್ ಬರ್ತದೆ, ಡಿಫ್ರೆಂಟ್ ಇನ್ನೊಂದು ಫಾರ್ಮ್ ಅದ ಓಮ್ಸ್ ಲಾ, ಅದನ್ನು ಕಲಿಸ್ಬೇಕಾಗ್ತದೆ. ಓಕೆ, ಆ್ಯಂಡ್ ಡ್ರಿಫ್ಟ್ ಥಿಯರಿ ಎಲ್ಲ ಕಲಿತೀರಿ. ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ ಡ್ರಿಫ್ಟ್ ಆದಾಗ
ಕರೆಂಟ್ ಜನರೇಟ್ ಆಗ್ತದೆ. ಓಕೆ, ಅದು ನೀವು ಬೇಸಿಕ್ ಕಲ್ತಿರ್ತೀರಿ 9ದಾಗ. ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಏನಿದೆ ಅಲ್ಲಿ ಫಸ್ಟ್ ಪೇಜ್ದಾಗ ಕೊಟ್ಟಿದ್ದಾರೆ, ಫಸ್ಟ್ ಅವ್ರ ಸೆಕೆಂಡ್ ಪೇಜ್ದಾಗ ಎಲೆಕ್ಟ್ರಾನ್ಸ್ ಚಾರ್ಜ್ ಹೆಂಗೆ ಮೂವ್ ಆಗ್ತಲ್ಲ ಹಂಗೆ ಕರೆಂಟ್ ಜನರೇಟ್ ಆಗ್ತದೆ ಅಂತ. ಓಕೆ, ಸೊ ಏನಂದ್ರೆ ಎಲೆಕ್ಟ್ರಾನ್ ಯಾವ ಡೈರೆಕ್ಷನ್ದಾಗ ಫ್ಲೋ ಆಗ್ತದೆ, ಕರೆಂಟ್ ಅದ್ರ ಅಪೋಸಿಟ್ ಡೈರೆಕ್ಷನ್ದಾಗ ಫ್ಲೋ ಆಗ್ತದೆ, ಕನ್ವೆನ್ಷನ್ ಅದು. ಓಕೆ, ಸೊ ರೆಸಿಸ್ಟಿವಿಟಿ ಕಾನ್ಸೆಪ್ಟು ನೀವು ಕಲ್ತಿರಿ ಮೊದಲು, ಆ್ಯಂಡ್ ಇಲ್ಲಿ ಒಂದು ಫಾರ್ಮುಲಾ ಅದ, ಅದನ್ನು ನೆನ್ಪಿಟ್ಕೋಬೇಕಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಪಿ ಯು ಸಿ ಇಂಪಾರ್ಟೆಂಟ್ ಕ್ವಶನ್, ಓಮ್ಸ್ ಲಾ, ಲಿಮಿಟೇಷನ್ ಆಫ್ ಓಮ್ಸ್ ಲಾ. ಓಕೆ, ಆ್ಯಂಡ್ ನೆಕ್ಸ್ಟ್ ರೆಸಿಸ್ಟಿವಿಟಿ ಆಫ್ ವೇರಿಯಸ್ ಮಟೀರಿಯಲ್, ಇಲ್ಲಿ ಗ್ರಾಫ್ಸ್ ಇರ್ತಾವೆ, ಅದನ್ನು ನೆನ್ಪಿಟ್ಕೋಬೇಕಾಗ್ತದೆ, ಭಾಳ ಇಂಪಾರ್ಟೆಂಟ್. ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ, ಇದ್ರ ಮೇಲೆ ಕ್ವಶನ್ಸ್ ಕಡಿಮೆ ಇದಾವೆ, ಆದರೂ ಜೆಇಗೆ ಕ್ವಶನ್ಸ್ ಆಗ್ತಾವೆ ಇದರಿಂದ ಫಾರ್ಮ್. ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ, ಪವರ್, ಅಗೇನ್ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್. ಪವರ್ ಕಾನ್ಸೆಪ್ಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೆಲ್ಸ್, ಇ ಎಮ್ ಎಫ್, ಇಂಟರ್ನಲ್ ರೆಸಿಸ್ಟೆನ್ಸ್, ಇವೆಲ್ಲ ಪ್ರಾಕ್ಟಿಕಲ್ದಾಗೂ ಬರ್ತಾವೆ, ಅಲ್ಲೂ ಮಜಾ ಆಗ್ತದೆ ಮಾಡ್ಲಿಕ್ಕೆ. ನಿಮ್ಮ ಪ್ರಾಕ್ಟಿಕಲ್ ಸೆಷನ್ಸ್ ಯಾವಾಗ ಹೋಗ್ತಾರೆ ಅಲ್ಲೇ. ಆ್ಯಂಡ್ ನೆಕ್ಸ್ಟ್ ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಇನ್ ಪ್ಯಾರಲಲ್. ನೆಕ್ಸ್ಟ್ ಕಿರ್ಚಾಫ್, ಇದನ್ನು ಎರಡು ಟೈಪ್ ಆಫ್ ಪ್ರೊನೌನ್ಸಿಯೇಷನ್ ಅದ, ಸೊ ಎರಡು ಅಕ್ಸೆಪ್ಟೇಬಲ್. ಕಿರ್ಚಾಫ್ ಅಂತಲೂ ಕರೀತಾರೆ, ಕಿರ್ಕಾಫ್ ಅಂತಲೂ ಕರೀತಾರೆ. ಸೊ ಕಿರ್ಕಾಫ್ ಈಸ್ ವೈಡ್ಲಿ ಯೂಸ್ಡ್, ಅಂದ್ರೆ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಅದ ಅಂತಾರೆ. ಸೊ ನೋ ಪ್ರಾಬ್ಲಮ್, ಕಿರ್ಚಾಫ್ ಅಂದ್ರೂ ಬರ್ತದೆ, ಕಿರ್ಕಾಫ್ ಅಂದ್ರೂ ಬರ್ತದೆ. ಇಂಟ್ರೆಸ್ಟಿಂಗ್ ರೂಲ್ಸ್. ನೆಕ್ಸ್ಟ್ ವೀಟ್ ಸ್ಟೋನ್ ಬ್ರಿಡ್ಜ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಜೆಇ, CET, ComedK, ಆಲ್ ದ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್, ಇನ್ಕ್ಲೂಡಿಂಗ್ ಇದು PUC ಥಿಯರಿ ಎಕ್ಸಾಮ್ದಾಗೂ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಇಂಟ್ರೆಸ್ಟಿಂಗ್ ಚಾಪ್ಟರ್ ಅದ. ಸೊ ಇಲ್ಲಿ ಸ್ವಲ್ಪ ಮಜಾ ಅದ ಇದು ಟಾಪಿಕ್. ಓಕೆ, ಮ್ಯಾಗ್ನೆಟಿಕ್ ಫೋರ್ಸ್ ಬೇಸಿಕ್ ಕಾನ್ಸೆಪ್ಟ್ ಅದು, ಸ್ಟಾರ್ಟಿಂಗ್ ಒಂದಿಷ್ಟು ಒಂದು 2-3 ಫಾರ್ಮುಲಾ ಕಲಿತೀರಿ, ಅದು ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಮೋಷನ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಇರ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಎಲಿಮೆಂಟ್, ಬಯೋಟ್ ಸಾವರ್ಟ್ ಲಾ, ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಆಕ್ಸಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ PUC. ಓಕೆ, ಆಂಪಿಯರ್ ಸರ್ಕ್ಯೂಟ್ ಲಾ ಅಗೇನ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಇಂಪಾರ್ಟೆಂಟ್. ಓಕೆ, ಸೊಲನಾಯ್ಡ್ ಇಂಪಾರ್ಟೆಂಟ್, ಪ್ರಾಪರ್ಟೀಸ್, ಸೊಲನಾಯ್ಡ್ ಇನ್ ಪ್ರಾಪರ್ಟೀಸ್ ಏನು ಹೆಂಗೆ ಬಿಹೇವ್ ಮಾಡ್ತದೆ ಅದು, ಮತ್ತು ಟೊರಾಯ್ಡ್ ಎರಡೂ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲ್ ಕರೆಂಟ್, ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್, ಫಾರ್ಮುಲಾ ಅಂತೂ ಭಾಳ ಇಂಪಾರ್ಟೆಂಟ್. ಡೆರಿವೇಷನ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ PUC. ಓಕೆ, ಆ್ಯಂಡ್ ಇದೇನು ಡಿರೈವ್ ಮಾಡ್ತೀರಿ, ಸೊ ಕ್ವಶನ್ PUC ಹೆಂಗೆ ಕೇಳ್ತಾರೆ ಅಂದ್ರೆ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ಸ್ ಇಂದ ಫಾರ್ಮುಲಾ ಡಿರೈವ್ ಮಾಡಿರಿ, ಅದ್ರ ಜೊತೆಗಿನ ವಾಟ್ ಈಸ್ ಆಂಪಿಯರ್ ಅಂತ ಅದು ಫಾರ್ಮುಲಾ ಇಟ್ಕೊಂಡು ಡಿಫೈನ್ ಮಾಡಿರಿ. ಸೊ ಹಂಗೆ ಕ್ವಶನ್ ಬರ್ತದೆ. ಸೊ ಇಟ್ ಈಸ್ ವೆರಿ ಮಚ್ ಈಸಿ. PUCದಾಗ ಫಿಕ್ಸ್ಡ್ ಪ್ಯಾಟರ್ನ್ ಕ್ವಶನ್ಸ್ ಬರ್ತಾವೆ, ಚೇಂಜಸ್ ಆದರೂ ಏಕದಮ್ ಮೇಜರ್ ಚೇಂಜಸ್ ಅಂತೂ ಆಗಂಗಿಲ್ಲ. ಫಂಡಮೆಂಟಲ್ಸ್ ಏನಿರ್ತಲ್ಲ ಸೇಮ, ಅದ್ರ ಕ್ವಶನ್ ಟೈಪ್ಸ್ ಚೇಂಜ್ ಆಗ್ತಾವೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಟಾರ್ಕ್ ಆನ್ ಕರೆಂಟ್ ಲೂಪ್, ಇದು ಇಂಪಾರ್ಟೆಂಟ್ ಅದ. ಮ್ಯಾಗ್ನೆಟಿಕ್ ಡೈಪೋಲ್ ಆಲ್ಸೋ ಇಂಪಾರ್ಟೆಂಟ್. ಮೂವಿಂಗ್ ಕಾಯಿಲ್, ಗ್ಯಾಲೋನೋಮೀಟರ್ ಇದ್ರೊಳಗೂ ಬರ್ತದೆ. ಇದ್ರೊಳಗೆ ಎಲೆಕ್ಟ್ರಿಕ್ ಏನು ನಿಮಗೆ ಮಾಡಿಸಿರ್ತಾರಲ್ಲ ಪ್ರಾಕ್ಟಿಕಲ್ದಾಗ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ, ಸೊ ಅಲ್ಲೆಲ್ಲ ಮೂವಿಂಗ್ ಕಾಯಿಲ್, ಗ್ಯಾಲೋನೋಮೀಟರ್ ನೀವು ನೋಡ್ತೀರಿ. ಓಕೆ, ನೆಕ್ಸ್ಟ್ ಈಸ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಭಾಳ ಥಿಯರಿ ಅದ ಇದ್ರೊಳಗೆ. ಸ್ವಲ್ಪ ಮಂದಿಗೆ ಚಾಪ್ಟರ್ ಲೈಕ್ ಆಗಲಿಕ್ಕಿಲ್ಲ, ಬಟ್ ಸ್ಟಿಲ್ ಥಿಯರಿ ಅದ, ವೇಟೇಜು ಡಿಸೆಂಟ್ ಲೆವೆಲ್ ಅದ. ಸೊ ಇಲ್ಲೇನಿಲ್ಲ, ಬರೀ ಇಂಟ್ರೊಡಕ್ಷನ್ ಅದ, ಸ್ವಲ್ಪ ಬಾರ್ ಮ್ಯಾಗ್ನೆಟ್ ಬಗ್ಗೆ ಕಲಿತೀರಿ, ಆ್ಯಂಡ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಕಲಿತೀರಿ. ಓಕೆ, ಇಲ್ಲಿ ಪ್ರಾಪರ್ಟೀಸ್ ಇದಾವೆ, ಅವ್ನು ನೆನ್ಪಿಟ್ಕೊಂಡ್ರೆ ಸಾಕು. ಆಮೇಲೆ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಮಟೀರಿಯಲ್ ಅದು ಇಂಪಾರ್ಟೆಂಟ್ ಅದ. ಒಂದಿಷ್ಟು ಡೆಫಿನೇಷನ್ಸ್ ಇದಾವೆ, ಒಂದು 3-4 ಇದಾವೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ PUC. ನಾವು ಅದನ್ನೆಲ್ಲ ಕವರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಂಟ್ರೆಸ್ಟಿಂಗ್, ಭಾಳ ಇಂಟ್ರೆಸ್ಟಿಂಗ್ ಅದ ಟಾಪಿಕ್. ಓಕೆ, ನಿಮ್ಗೆ ಭಾಳ ಫನ್ ಬರ್ತದೆ ಈ ಟಾಪಿಕ್. ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಭಾರಿ ಇರ್ತದೆ ಟಾಪಿಕ್. ಸೊ ಎಕ್ಸ್ಪೆರಿಮೆಂಟ್ಸ್ ಆಫ್ ಫ್ಯಾರಡೆ ಆ್ಯಂಡ್ ಹೆನ್ರಿ. ಸೊ ಸ್ಟಾರ್ಟಿಂಗ್ ನಿಮ್ಗೆ ಅರ್ಥ ಮಾಡ್ಕೊಂಡು ಹೋಗ್ರಿ ಏನೇನು ಹೆಂಗೆ ಸ್ಟಾರ್ಟ್ ಆಯ್ತು. ಸೊ ಒಂದು ಚಾಪ್ಟರ್ ಕಲೀಲಿಕ್ಕೆ ಸ್ಟೆಪ್ಸ್ ಏನಿರ್ತಾವೆ ಅಂದ್ರೆ, ನೀವು ಫಸ್ಟ್ ಇದೇನು ಒಂದು ಟಾಪಿಕ್ ಅದಲ್ಲ, ಇದು ಹೆಂಗೆ ಒರಿಜಿನ್ ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಓದ್ಕೋಬೇಕಷ್ಟೇ, ಭಾಳ ಅದ್ರೊಳಗೆ ಡೀಪ್ ಡೈವ್ ಆಗೋದು. ಭಾಳ ಮಂದಿ ಏನು ಮಾಡ್ತಾರೆ, ಹಿಸ್ಟ್ರಿ ಒಳಗೆ ಫುಲ್ ಹಾಕೊಂಡ್ಬಿಡ್ತಾರೆ, ಏನದ ಇದ್ರ ಬ್ಯಾಕ್ಗ್ರೌಂಡ್ ಏನು, ಅವರೆಲ್ಲ 18th ಸೆಂಚುರಿಗೆ ಹೋಗ್ಬಿಡ್ತಾರೆ, 19th ಸೆಂಚುರಿಗೆಲ್ಲ ಹೋಗ್ಬಿಡ್ತಾರೆ. ಸೊ ಹಾಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಸದ್ಯಕ್ಕೆ ಏನದ NCERT ಟೆಕ್ಸ್ಟ್ ಬುಕ್ ಫಾಲೋ ಮಾಡಿರಿ. ಹಿಸ್ಟ್ರಿ ಏನಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರಲಿಕ್ಕೆ ಅಷ್ಟೇ, ಹಿಸ್ಟ್ರಿ ಸ್ವಲ್ಪ ಓದ್ರಿ. ಓಕೆ, ಆ್ಯಕ್ಚುಯಲ್ ಹಿಸ್ಟ್ರಿಯಿಂದ ಭಾಳ ಮಂದಿ ಬೋರ್ ಆಗ್ತಾರೆ, ಆದರೆ ಈ ಸೈಂಟಿಫಿಕ್ ಏನು ಅಚೀವ್ಮೆಂಟ್ ಮಾಡಿದವ್ರು ಹಿಸ್ಟ್ರಿ ಇರ್ತಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ಇಂಟ್ರೆಸ್ಟಿಂಗ್. ಓಕೆ, ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಹಿಯರ್. ನಾವು ಭಾಳ ದೂರ ಹೋಗ್ಬಿಟ್ವಿ, 17th ಸೆಂಚುರಿ ಎಲ್ಲ ಅಡ್ಡಾಡ್ ಬಂದು. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಗೇನ್ ಇಂಪಾರ್ಟೆಂಟ್ ಟಾಪಿಕ್, ಹೆಂಗೆ ಕಂಡು ಹಿಡಿಬೇಕಂತ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ್ಯಕ್ಚುಲಿ ಅದೇ ಇರೋದು ಮೇನ್. ನೆಕ್ಸ್ಟ್ ಫ್ಯಾರಡೇಸ್ ಲಾ ಆಫ್ ಇಂಡಕ್ಷನ್ ಇಸ್ ಇಂಪಾರ್ಟೆಂಟ್. ಲೆನ್ಸ್ ಲಾ ಇಂಪಾರ್ಟೆಂಟ್, ಡೈರೆಕ್ಷನ್ ಹುಡುಕ್ಲಿಕ್ಕೆ ಭಾಳ ಇಂಪಾರ್ಟೆಂಟ್ ಅದ. ಕನ್ಸರ್ವೇಷನ್ ಆಫ್ ಎನರ್ಜಿ, ಎಸ್ ವೆರಿ ಮಚ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮೋಷನಲ್ EMF ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಂಡಕ್ಟೆನ್ಸ್ ಆ್ಯಂಡ್ ಅಟ್ ಲಾಸ್ಟ್ AC ಜನರೇಟರ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಈಸ್ AC, ಆಲ್ಟರ್ನೇಟಿಂಗ್ ಕರೆಂಟ್. AC ಜನರೇಟರ್ ಅಂತ ಹಿಂದೆ ಏನಿತ್ತಲ್ಲ, AC ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್. AC ವೋಲ್ಟೇಜ್ ಇಸ್ ಅಪ್ಲೈ ಟು ಅ ರೆಸಿಸ್ಟರ್, ಅವಾಗ ಹೆಂಗೆ ಬಿಹೇವ್ ಮಾಡ್ತದೆ, ಸೊ ಅದೆಲ್ಲ ಸ್ಟಾರ್ಟಿಂಗ್ ಕಲಿಯೋದು. ನೆಕ್ಸ್ಟ್ ಇದನ್ನು AC ಕರೆಂಟ್ ಆ್ಯಂಡ್ ವೋಲ್ಟೇಜ್ ಇನ್ ಫೇಸರ್ ಡಯಾಗ್ರಾಮ್ ಎಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದ. ರಿಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅದ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಸ್ ವೆಲ್, AC ವೋಲ್ಟೇಜ್ ಅಪ್ಲೈ ಟು ಇಂಡಕ್ಟರ್ ಏನಾಗ್ತದೆ, ಅದು ಸೇಮ್ ವೋಲ್ಟೇಜ್ ಕೆಪಾಸಿಟರ್ಸ್ಗೆ ಅಪ್ಲೈ ಮಾಡಿದ್ರೆ ಏನಾಗ್ತದೆ, LCR ಸರ್ಕ್ಯೂಟಿಗೆ ಏನಾಗ್ತದೆ. ಸೊ ಈಗ ಏನಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕ್ಯೂಟ್ ಇರ್ತಾವೆ. ಒಂದು ಸ್ಟಾರ್ಟಿಂಗ್ ಈಗೇನು ಥರ್ಡ್ ಪಾಯಿಂಟ್ ಏನಿದೆಲ್ಲ, AC ವೋಲ್ಟೇಜ್ ಅಪ್ಲೈ ಟು ಆ್ಯನ್ ಇಂಡಕ್ಟರ್, ಸೊ ಅಲ್ಲಿ ಬರೀ ಪ್ಯೂರ್ ಇಂಡಕ್ಟರ್ ಸರ್ಕ್ಯೂಟ್ ಇರ್ತದೆ. ಇಂಡಕ್ಟರ್ ಬಿಟ್ಟು ಬೇರೆ ಏನೂ ಇರಲ್ಲ. ಕೆಪಾಸಿಟರ್ ಅಂತ ಹಂಗೆ ನಾವು ಸ್ಟಾರ್ಟಿಂಗ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ನೋಡಿದ್ವಿ, ರೆಸಿಸ್ಟರ್ ಅಷ್ಟದಲ್ಲಿ. ಸೊ ಈಗ ಬರ್ತಾ ಬರ್ತಾ LCRಗೆ ಬಂದ್ಬಿಡ್ತೀವಿ. LCR ಅಂದ್ರೆ ಅದರೊಳಗೆ ಇಂಡಕ್ಟರ್ ಇರ್ತದೆ, L ಅಂದರೆ ಇಂಡಕ್ಟರ್, C ಅಂದರೆ ಕೆಪಾಸಿಟರ್ ಇರ್ತದೆ, R ಅಂದರೆ ರೆಸಿಸ್ಟರ್ ಇರ್ತದೆ. ಸೊ ಮೂರು ಇರೋದು LCR ಸರ್ಕ್ಯೂಟ್. ಸೊ ಅದ್ರೊಳಗೆ AC ವೋಲ್ಟೇಜ್ ಬಿಹೇವಿಯರ್ ಹೆಂಗಿರ್ತದೆ ಅದೆಲ್ಲ ಇಂಪಾರ್ಟೆಂಟ್ ಆಗ್ತದೆ, ಭಾಳ ಇಂಪಾರ್ಟೆಂಟ್. LCR ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಪವರ್ ಇನ್ AC ಸರ್ಕ್ಯೂಟ್, ಒಂದು ಫಾರ್ಮುಲಾ ಅದ, ಪವರ್ ಫ್ಯಾಕ್ಟರ್ ಅಂತಂದು ಭಾಳ ಇಂಪಾರ್ಟೆಂಟ್ ಅದ. ಅದರಿಂದ PUCದಾಗೂ ಕೇಳಾರ ಇನ್ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಅದ್ರಾಗೂ ಬರ್ತದೆ, ಆ್ಯಂಡ್ CETದಾಗೂ ಕೇಳ್ತಾರೆ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ ಟಾಪಿಕ್, ಇಲ್ಲೇ ಒಂದಿಷ್ಟು ಲಾಸ್ಟಿಗೆ
ಒಂದಿಷ್ಟು ಫ್ಯಾಕ್ಟರ್ಸ್ ಬರ್ತಾವೆ, ಅವೆಲ್ಲ ಭಾಳ ಇಂಪಾರ್ಟೆಂಟ್ ಅವ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ EM ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಭಾಳ ಸಣ್ಣ ಚಾಪ್ಟರ್, ಬಟ್ ನಿಮ್ಗೆ ಮಾರ್ಕ್ಸ್ ಕೊಡ್ತದೆ. ಡಿಸೆಂಟ್ ವೇಟೇಜ್ ಅಂತ ಹೇಳಿಕಾಗಲ್ಲ, ಭಾಳ ಲೋ ವೇಟೇಜ್ ಅದ, ಟೈಮು ಕಡಿಮೆ ತೊಗೋತೀವಿ ಇದು ಮುಗಿಸ್ಲಿಕ್ಕೆ. ಆ್ಯಕ್ಚುಲಿ 3 ಮೇಜರ್ ಟಾಪಿಕ್: ಡಿಸ್ಪ್ಲೇಸ್ಮೆಂಟ್ ಕರೆಂಟ್, EM ವೇವ್ಸ್ ಇನ್ ಇಂಟ್ರೊಡಕ್ಷನ್ ಆ್ಯಂಡ್ ಸ್ಪೆಕ್ಟ್ರಮ್. ಇಷ್ಟೇ ಇರೋದು, ಭಾಳ ಏನಿಲ್ಲ. ಆರಾಮ್ಸೆ ನೀವು ಸ್ವಲ್ಪ ಟೈಮ್ ಕೊಟ್ಟು, ಇದನ್ನು ಭಾಳ ಇಗ್ನೋರ್ಡ್ ಚಾಪ್ಟರ್ ಇದು. ಸೊ ನಿಮ್ಮ ಅಡ್ವಾಂಟೇಜಿಗೆ ಉಪಯೋಗಿಸ್ಬೋದು. ಈಗ CET ದಾಗ ಒಂದು ಕ್ವಶನ್ ಮೋಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ JEE ಮಾಡೋರಂತೂ ಭಾಳ ಚಲೋ, ಯಾಕಂದರೆ ಒಂದು ಕ್ವಶನ್ ಬರ್ಬೋದು ಮೋಸ್ಟ್ಲಿ. ಸೊ ಇದು ಮೋಸ್ಟ್ ಇಗ್ನೋರ್ಡ್ ಆದ ಕಾರಣ ಇದನ್ನು ಬಿಟ್ಬಿಡ್ತಾರೆ ಮಂದಿ. ಸೊ ಯು ಕ್ಯಾನ್ ಗ್ರ್ಯಾಬ್ 4 ಮಾರ್ಕ್ಸ್ ದೇರ್ ಇನ್ JEE. ಓಕೆ, ಇಲ್ಲೇ ಮೋಸ್ಟ್ಲಿ 1 ಮಾರ್ಕ್, ಇಲ್ಲಿ ಬಿಟ್ಟರು ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಐ ಇನ್ಸಿಸ್ಟ್ ಯು ಹ್ಯಾವ್ ಟು ಅಟ್ಲೀಸ್ಟ್ ನೋ ದ ಬೇಸಿಕ್ ನಾಲೆಜ್. ಯಾಕೆ ಯಾವುದೋ ಒಂದು ಸಣ್ಣದು ಕ್ವಶನ್ ಬಂದುಬಿಡ್ತು, ಎಲ್ಲರೂ ಮಾಡಿಬಿಟ್ರೆ, ನೀವು ಮಾಡಲಿಲ್ಲ, ಸೊ ಹಂಗಾಗ್ತದೆ. ಓಕೆ, ಆದರೂ ಭಾಳ ಮಂದಿ ಬಿಟ್ಟಿರ್ತಾರೆ. ಸೊ ನೋ ಪ್ರಾಬ್ಲಮ್, ನಿಮ್ಗೆ ಬಿಡ್ಬೇಕು ಅನಿಸ್ತದೆ ಬಿಟ್ಬಿಡ್ರಿ, ಆದ್ರೆ ಮಾಡ್ರಿ ಅಂತ ನಾ ಹೇಳ್ತೀನಿ. ಓಕೆ, ನೆಕ್ಸ್ಟ್ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದು ಭಾಳ ಮಂದಿಗೆ ಕಂಫರ್ಟೇಬಲ್ ಅನ್ಸಂಗಿಲ್ಲ, ಭಾಳ ಮಂದಿಗೆ ತಲೆನೋ ಬರ್ಬೋದು ಈ ಚಾಪ್ಟರಿಂದ. ಬಟ್ ನಾವು ಇದನ್ನು ಸಿಂಪಲ್ ಲ್ಯಾಂಗ್ವೇಜ್ದಾಗ ಹೇಳಿ ಟ್ರೈ ಮಾಡ್ತೀವಿ. ಓಕೆ, ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಸ್ಪೆರಿಕಲ್ ಮಿರರ್ಸ್. ಯು ಆರ್ ಲರ್ನಿಂಗ್ ದಿಸ್ ಫ್ರಮ್ 8th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್. 8th ಇಂಟ್ರೊಡಕ್ಷನ್ ಸ್ವಲ್ಪ ಸ್ಲೈಟಾಗಿ ಬಂದಿರ್ತದೆ 8th. 10th ಮೋರ್ ಬ್ರೀಫರ್ ವರ್ಷನ್ ಬಂದಿತ್ತು, ಈಗಂತೂ ಫುಲ್ ಎಲ್ಲ ನಿಮ್ಮ ಮುಂದೆ ಇಟ್ಬಿಟ್ಟಾರೆ ಟೆಕ್ಸ್ಟ್ ಬುಕ್ದಾಗ. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ರಿಫ್ರಾಕ್ಷನ್, ನೆಕ್ಸ್ಟ್ TIR ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದ್ರ ಪ್ರಾಪರ್ಟೀಸ್ ಇಂಪಾರ್ಟೆಂಟ್, ಇದ್ರ ಅಪ್ಲಿಕೇಶನ್ಸ್ ಇವತ್ತು ನಾವು ಎಲ್ಲ ಕಡೆ ನೋಡ್ಲಿಕ್ತೀವಿ. ವಾಟ್ ಆರ್ ದೋಸ್? ಎಸ್, ಫೈಬರ್ ನೆಟ್ವರ್ಕಿಂಗ್ ಏನಿದಲ್ಲ, ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಎಲ್ಲ ಇದೆ. TIR ಅದರೊಳಗೆ ಮೇನ್ ಪ್ರಿನ್ಸಿಪಲ್ ಅದ. ಸೊ ನೆಕ್ಸ್ಟ್ ರಿಫ್ರಾಕ್ಷನ್ ಆಟ್ ಸ್ಪೆರಿಕಲ್ ಸರ್ಫೇಸಸ್ ಆ್ಯಂಡ್ ಬೈ ಲೆನ್ಸಸ್. ನೆಕ್ಸ್ಟ್ ಪ್ರಿಸಮ್ ಇಸ್ ಇಂಪಾರ್ಟೆಂಟ್, 5 ಮಾರ್ಕ್ ಕ್ವಶನ್ ಬರ್ಬೋದು. ಸೊ ಪ್ರಿಪೇರ್ ಆಗ್ರಿ. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ JEE ಇಂಪಾರ್ಟೆಂಟ್ ಅದ, ಇಲ್ಲ ಅಷ್ಟು ಖಾಸ್ ವೇಟೇಜ್ ಕ್ಯಾರಿ ಮಾಡಂಗಿಲ್ಲ. ಆದರೂ ಅದ್ರ ಟರ್ಮ್ಸ್ ಬಗ್ಗೆ ಜಾಸ್ತಿ ಲಕ್ಷ ಕೊಡ್ರಿ. CET ಪಾಯಿಂಟ್ ಆಫ್ ವ್ಯೂ ಇಂದ ಟರ್ಮ್ಸ್ ನೀವು JEEಗೆ ಫಾರ್ಮುಲಾ ಆ್ಯಂಡ್ ಸರ್ಟನ್ ಅಲ್ಗೋರಿದಮ್ ಇರ್ತಾವೆ ಕ್ವಶನ್ ಸಾಲ್ವಿಂಗಿಂದ, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಡೆವಲಪ್ ಮಾಡ್ಕೋಬೇಕಾಗ್ತದೆ JEEದಾಗ. ಆದರೆ CETದಾಗ ನೀವು ಪ್ರತಿಯೊಂದು ಸಣ್ಣ ಟರ್ಮ್ದು ಅಟ್ಲೀಸ್ಟ್ ಒಂದು ಮೀನಿಂಗ್ ಗೊತ್ತಿರಬೇಕು. ಸೊ CET ಆಸ್ಕ್ ಸಚ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ 10th ವೇವ್ ಆಪ್ಟಿಕ್ಸ್. ಇದು ಸ್ಟಾರ್ಟಿಂಗ್ದಲ್ಲಿ ಹಿಸ್ಟ್ರಿ ಎಲ್ಲ ಬರ್ತದೆ, ಕಲೀರಿ. ಓಕೆ, ಹೈಗನ್ಸ್ ಪ್ರಿನ್ಸಿಪಲ್ ಎಲ್ಲ ಅದು ಚಲೋ ಅದ. ಆ್ಯಂಡ್ ರಿಫ್ರಾಕ್ಷನ್ ಆ್ಯಂಡ್ ರಿಫ್ಲೆಕ್ಷನ್ ಬಗ್ಗೆ ಕಲಿತೀರಿ. ಅಂದ್ರೆ ಆ್ಯಕ್ಚುಲಿ ಏನು ಪ್ರೊಸೆಸ್ ಅದ, ಅಂದ್ರೆ ಏನು ಪ್ರೊಸೆಸ್ ಅಲ್ಲ, ಏನು ಇಂಟರ್ನಲ್ ಮ್ಯಾಟರ್ ಅದಲ್ಲ ಅದು ವಿತ್ ರೆಸ್ಪೆಕ್ಟ್ ಟು ವೇವ್ಸ್ ಏನೇನು ನಡೀತದೆ, ವಿತ್ ರೆಸ್ಪೆಕ್ಟ್ ಟು ವೇವ್ಸ್ ಏನೇನು ನಡೀತಿಲ್ಲ, ಅದು ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಎಕ್ಸ್ಪ್ಲನೇಷನ್ ಅದ, ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ PUC. ನೆಕ್ಸ್ಟ್ ಕೊಹೆರೆಂಟ್ ಆ್ಯಂಡ್ ಇನ್ಕೊಹೆರೆಂಟ್ ವೇವ್ಸ್. ಬೇಸಿಕ್ ಟರ್ಮ್ಸ್ ಗೊತ್ತಿರಲಿ. ಓಕೆ, ಸ್ವಲ್ಪ ನಾಲೆಜ್ ಇರಲಿ ಅದ್ರ ಬಗ್ಗೆ, ಹಂಗೆ ಎಕ್ದಮ್ ಇಗ್ನೋರೆಂಟ್ ಆಗಿ ಬಿಟ್ಬಿಡೋದಲ್ಲ, ಎಲ್ಲ ಟಾಪಿಕ್ ಮೇಲೂ ಸ್ವಲ್ಪ ನಾಲೆಜ್ ಇರಬೇಕು. ನೆಕ್ಸ್ಟ್ ಇಂಟರ್ಫರೆನ್ಸ್ ಆಫ್ ಲೈಟ್ ವೇವ್ಸ್ ಆ್ಯಂಡ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. YDS is the most important topic from PUC point of view. KCET, ComedK, all those examinations which you will write after 12th. JEE ದಾಗಂತೂ ಭಾಳ ಇಂಪಾರ್ಟೆಂಟ್, ಇವನ್ JEE ಅಡ್ವಾನ್ಸ್ ತಗೋ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಡಿಫ್ರಾಕ್ಷನ್, ಪೊಲರೈಸೇಷನ್, ಅಗೇನ್ ಫಾರ್ಮುಲಾ ಭಾಳ ಇದಾವೆ ಪೊಲರೈಸೇಷನ್ದಾಗ ಅದ, ಎಲ್ಲ ಗೊತ್ತಿರಲಿ. ಡ್ಯುಯಲ್ ನೇಚರ್ ಆ್ಯಂಡ್ ರೇಡಿಯೇಷನ್ ಆಫ್ ಮ್ಯಾಟರ್. ಓಕೆ, ಇಂಟ್ರೆಸ್ಟಿಂಗ್, ಸ್ಮಾಲ್ ಆ್ಯಂಡ್ ಡಿಸೆಂಟ್ ವೇಟೇಜ್, ಅಬೌವ್ ಡಿಸೆಂಟ್ ವೇಟೇಜ್. ಓಕೆ, ಎಲೆಕ್ಟ್ರಾನ್ ಎಮಿಷನ್ ಬಗ್ಗೆ ಇರ್ತದೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಇಂಪಾರ್ಟೆಂಟ್. ಇದ್ರ ಸಂಬಂಧ ಸರ್ ಐನ್ಸ್ಟೈನಿಗೆ ನೋಬೆಲ್ ಪ್ರೈಸ್ ಸಿಕ್ಕಿತ್ತು. ಓಕೆ, ಸೊ ಅಗೇನ್ ಇಂಪಾರ್ಟೆಂಟ್. ಎಕ್ಸ್ಪೆರಿಮೆಂಟಲ್ ಸ್ಟಡಿ ಏನದ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇನ್ನು ಅಬ್ಸರ್ವೇಷನ್ಸ್ ಆರ್ ಇಂಪಾರ್ಟೆಂಟ್, ಪಕ್ಕ ಬರ್ತದೆ PUCದಾಗ, ಪಕ್ಕ ಅಂದ್ರೆ ಆಲ್ಮೋಸ್ಟ್ ಪಕ್ಕ. ಓಕೆ, ಬಸ್ ನೀವು ಹೇಳಿದ್ರಿ ಎಕ್ಸಾಮ್ದಾಗ ಬಂದಿಲ್ಲ ಅಂತ ಹೇಳ್ಕೊಬೇಡ್ರಿ. ಸೊ ಒನ್ ಆಫ್ ದೋಸ್ ಟಾಪಿಕ್ ವಿಚ್ ಹ್ಯಾವ್ ಹೈ ಪ್ರಾಬಬಿಲಿಟಿ ನಿಮ್ಮ ಪೇಪರ್ದಾಗ ಬರ್ಲಿಕ್ಕೆ. ಓಕೆ, ಸೊ ಹಂಗೆ ಹೇಳ್ತೇವೆ ನಾವು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ವೇವ್ ಥಿಯರಿ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಕ್ವೇಷನ್, ಅಗೇನ್ ಇಂಪಾರ್ಟೆಂಟ್ ಈಕ್ವೇಷನ್. ನೆಕ್ಸ್ಟ್ ಪಾರ್ಟಿಕಲ್ ನೇಚರ್. ಸೊ ಫೋಟೋನ್ ಇನ್ ಎನರ್ಜಿ ಪ್ಯಾಕೆಟ್ಸ್, ಫೋಟೋನ್ ಅಂದ್ರೆ. ಓಕೆ, ಸೊ ವಿಲ್ ಸ್ಟಡಿ ಆಲ್ ಆಫ್ ದೆಮ್. ವೇವ್ ನೇಚರ್ ಆಫ್ ಮ್ಯಾಟರು ಕಲಿತೀವಿ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಆಟಮ್ಸ್, ಅಲ್ಫಾ ಪಾರ್ಟಿಕಲ್, ಸ್ಕ್ಯಾಟರಿಂಗ್ ಆ್ಯಂಡ್ ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್. ಇದು ಹಳೆ ಟಾಪಿಕ್, ಅಂದ್ರೆ ಮೊದಲು ಕಲ್ತಿರಿ. ಫಸ್ಟ್ ಇಯರ್ದಾಗ ನೀವು ಕೆಮಿಸ್ಟ್ರಿದಾಗೂ ಕಲ್ತಿರ್ತೀರಿ. ಕತ್ತಿಲ್ಲ ಅಂದ್ರೆ ಇಲ್ಲೇ ನಿಮ್ಮ ಕಡೆ ಟೈಮ್ ಇದೆ, ಕರೆಕ್ಟಾಗಿ ಕಲೀಲಿಕ್ಕೆ. ಇಲ್ಲೂ ಬೆನಿಫಿಟ್ ಆಗ್ತದೆ, ಅಲ್ಲೂ ಬೆನಿಫಿಟ್ ಆಗ್ತದೆ. ಅಂದರೆ ನೀವು ವಾಪಸ್ ಹೋಗಿಲ್ಲ ಎಕ್ಸಾಮ್ ಬರಲಿಕ್ಕೆ 11th. ಆದರೆ CETದಾಗ ಕ್ವಶನ್ ಬಂತು. ಓಕೆ, ಬಂತಂತ ಇಟ್ಕೊಳ್ರಿ, ಸೊ ಉಪಯೋಗ ಆಗ್ತದೆ. ಸೊ ಮಾಡರ್ನ್ ಫಿಸಿಕ್ಸ್ ಪಾರ್ಟ್ ಏನಿದೆ ಕರೆಕ್ಟಾಗಿ ಓದ್ಕೊಂಬಿಡ್ರಿ ಈಗ. ನೆಕ್ಸ್ಟ್ ಅಟಾಮಿಕ್ ಸ್ಪೆಕ್ಟ್ರಾ, ಬೋರ್ ಮಾಡೆಲ್, ಇವೆಲ್ಲ ಮತ್ತೆ ರಿಪೀಟ್ ಆಗ್ತಾವೆ ಇಲ್ಲೂ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ ಅದ ಆಟಮ್ಸ್. ಸೊ ಕರೆಕ್ಟಾಗಿ ಕೇಳಿಸ್ಕೊರಿ, ಕರೆಕ್ಟಾಗಿ ನೋಟ್ಸ್ ಮೇಂಟೈನ್ ಮಾಡಿರಿ, ಆ್ಯಂಡ್ ಬಿ ಕನ್ಸಿಸ್ಟೆಂಟ್. ಈಗ ಒಂದು 2 ವೀಡಿಯೋ ನೋಡೋದು, 3ನೇ ವೀಡಿಯೋ ಬಿಟ್ಬಿಡೋದು, ಸೀರೀಸ್ ಡಿಸ್ಕಂಟಿನ್ಯೂ ಮಾಡಿ ಮತ್ತು ಯಾವ್ದಾರು ನೆಕ್ಸ್ಟ್ ಟೀಚರ್ ಕಲಿಸಿರ್ತಾರೆ ಅವ್ರ ಕಡೆ ಹೋಗಿ ಕೊಡೋದು, ಹಂಗೆಲ್ಲ ಮಾಡಬಾರ್ದು. ಈಗ ನಮ್ಮ ನೋಡುವಲ್ಲಿ ಬೇರೆ ಎಲ್ಲರೂ ನೋಡ್ಲಿಕ್ಕೆ ಅಂದ್ರೆ ಅವ್ರು ಹಿಡ್ಕೊಂಬೇಡ್ರಿ, ಅವು ಪರ್ಮನೆಂಟ್. ನಿಮ್ಮದು ಅವ್ರ ಬೋಟ್ದಾಗ ಕೊಡ್ರಿ, ಲಾಸ್ಟ್ ತನಕ ಬಿಡ್ತಾರಂದ್ರೆ ವೆಲ್ ಆ್ಯಂಡ್ ಗುಡ್. ಈಗ ನಮ್ಮ ಬೋಟ್ ಅಂತೂ ಲಾಸ್ಟ್ ತನಕ ಹೊಂಟದು, ಹತ್ತು ಬಿಡ್ರಿ. ಸೊ ವಿಲ್ ಟೇಕ್ ಯು ಟಿಲ್ ದ ಎಂಡ್. ಓಕೆ, ಸೊ ಡಿ ಬ್ರಾಗ್ಲಿ ಹೈಪೋಥೆಸಿಸ್ ಅಗೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಚಾಪ್ಟರ್ ಈಸ್ ನ್ಯೂಕ್ಲಿಯೈ. ಈ ಚಾಪ್ಟರ್ ಸ್ಟಾರ್ಟಿಂಗಲ್ಲಿ ನಾವು ಭಾಳ ಸಿಂಪಲ್ ಕಾನ್ಸೆಪ್ಟ್ಸ್ ಕಲಿತೀವಿ. ಅಟಾಮಿಕ್ ಮಾಸ್ ಅಂದ್ರೇನು, ಕಂಪೋಸಿಷನ್ ಆಫ್ ನ್ಯೂಕ್ಲಿಯಸ್ ಕಂಪೋಸಿಷನ್ ಏನಿರ್ತದೆ ಎಲ್ಲ ಕಲಿತೀವಿ. ನೆಕ್ಸ್ಟ್ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊತೀವಿ. ಅದಾದಮೇಲೆ ನೆಕ್ಸ್ಟ್ ಮಾಸ್ ಎನರ್ಜಿ ಆ್ಯಂಡ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ಇದು ಕ್ಯಾಲ್ಕುಲೇಟಿವ್ ಟರ್ಮ್ಸ್ ಎರಡು,
ಆ್ಯಂಡ್ ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್, ಕ್ವಶನ್ಸ್ ಭಾಳ ಬರ್ತಾವೆ. ಸೊ ಇಟ್ ಈಸ್ ಎ ರಿಯಲಿ ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ನೆಕ್ಸ್ಟ್ ನಾವು ನ್ಯೂಕ್ಲಿಯರ್ ಫೋರ್ಸ್ ಕಾನ್ಸೆಪ್ಟ್ ಕಲಿತೀವಿ. ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್. ಓಕೆ, ನೆಕ್ಸ್ಟ್ ಟಾಪಿಕ್ ನಾವು ರೇಡಿಯೋ ಆಕ್ಟಿವಿಟಿ ಮೇಲೆ ಇರ್ತದೆ. ಸೊ ರೇಡಿಯೋ ಆಕ್ಟಿವಿಟಿ ಈಸ್ ಅಗೇನ್ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಅದ. ಸೊ ಇಟ್ ಡಸ್ ಕ್ಯಾರೀಸ್ ವೇಟೇಜ್ ಇನ್ PUC ಎಕ್ಸಾಮ್, ಓಕೆ, ಆ್ಯಂಡ್ ಆಲ್ಸೋ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ನೆಕ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ ಕಾನ್ಸೆಪ್ಟ್ ಅನ್ನು ಕಲಿತೀವಿ. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಚಾಪ್ಟರ್, ಎಲೆಕ್ಟ್ರಾನಿಕ್ಸ್. ಅಗೇನ್ ಈಗ ಮುಂದೆ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತೊಗೊಳ್ಳೋರಿದ್ರೆ ಅಂದ್ರೆ ನಿಮ್ಗೆ ಇದು ಇಂಟ್ರೆಸ್ಟಿಂಗ್ ಅನ್ಸ್ಬೋದು. ಓಕೆ, ಸೊ ಇಲ್ಲಿ ಸ್ಟಾರ್ಟಿಂಗ್ ಸಿಂಪಲ್ ಕಾನ್ಸೆಪ್ಟ್ ಇಂದನೇ ಅದ. ಮೆಟಲ್, ಕಂಡಕ್ಟರ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ ನಡುವೆ ಡಿಫ್ರೆನ್ಸ್ ಏನಿರ್ತದೆ ಅದನ್ನು ಕ್ಲಾಸಿಫೈ ಮಾಡಿ ನಿಮ್ಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟೆನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂತ ಏನಂತ ತಿಳಿಸಿದ್ದಾರೆ. ನೆಕ್ಸ್ಟ್ ನಿಮ್ಗೆ P ಟೈಪ್ ಆ್ಯಂಡ್ N ಟೈಪ್ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅದಾದಮೇಲೆ PN ಜಂಕ್ಷನ್ ಅಂತ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅದ. ಓಕೆ, ಅದಾದಮೇಲೆ ಸೆಮಿ ಕಂಡಕ್ಟರ್ ಡಯೋಡ್ಸ್ ಅಂದ್ರೆ ಏನಂತ ಹೇಳಿದ್ದಾರೆ. ಅದಾದಮೇಲೆ ಅದನ್ನು ಅಪ್ಲಿಕೇಶನ್ ಆಫ್ ಜಂಕ್ಷನ್ ಡಯೋಡ್ ಆಸ್ ಅ ರೆಕ್ಟಿಫೈರ್ ವಿಚ್ ಇಸ್ ಅಗೇನ್ ಅನ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ PUC. ಓಕೆ, ಸೊ ಇಷ್ಟೆಲ್ಲ ಕವರ್ ಮಾಡಿದ್ದಾರೆ ಈ ಚಾಪ್ಟರ್ನಾಗ. ಆ್ಯಂಡ್ ವಿತ್ ದಿಸ್ ದ ಸೆಕೆಂಡ್ PUC ಸಿಲೆಬಸ್ ಇಂಟ್ರೊಡಕ್ಷನ್ ವಿಡಿಯೋ ಕಮ್ಸ್ ಟು ದ ಎಂಡ್. ಸೊ ಇಷ್ಟೆಲ್ಲ ಇದೆ ನಿಮ್ಮ ಸಿಲೆಬಸ್ನಲ್ಲಿ. ನಾವೆಲ್ಲ ಸ್ಮೂತ್ಲಿ ಕ್ಯಾರಿ ಮಾಡೋಣ ಅಂತ ಮುಂದೆ ವಿಲ್ ಬ್ರಿಂಗ್ ಅ ಕಾಂಪ್ರಿಹೆನ್ಸಿವ್ ಯೂಟ್ಯೂಬ್ ಕೋರ್ಸ್. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿರಿ. ನಿಮ್ಗೆ ವಿಡಿಯೋ ಹಿಡಿಸ್ತಂದ್ರೆ ಲೈಕ್ ಕೊತ್ರಿ. ನಿಮ್ಗೇನಾದರೂ ಕ್ವರೀಸ್ ಇತ್ತು ಅಂದ್ರೆ, ಕ್ವಶನ್ಸ್ ಇತ್ತು ಅಂದರೆ ಕಾಮೆಂಟ್ ಡೌನ್ ಮಾಡಿರಿ. ನಾವು ಡೆಫಿನೆಟ್ಲಿ ವಿಲ್ ರೀಚ್ ಔಟ್. ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಐ ಮೀನ್ ಥ್ರೂ ಕಾಮೆಂಟ್ಸ್. ಆ್ಯಂಡ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ.